ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋನ ತಂದಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕಳಂಕವಾಗಿರುವ HIV ಇದರ ಬಗ್ಗೆ ನಮಗೆ ಆಲ್ರೆಡಿ ತಿಳಿದಿರುವಂತೆ ಒಂದು ಮಾರಣಾಂತಿಕ ಕಾಯಿಲೆ ಮತ್ತು ನಿಖರವಾದ ಚಿಕಿತ್ಸೆ ಇಲ್ಲದಂತಹ ರೋಗ. ಅನೇಕ ಜನರು HIV ಕೇವಲ ಸಂರಕ್ಷಿತವಲ್ಲದ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದರಿಂದ ಮಾತ್ರ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅದು ತಪ್ಪು ತಿಳುವಳಿಕೆ. HIV ಕೇವಲ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದರಿಂದ ಬರುವುದಿಲ್ಲ, ಅನೇಕ ಮಾರ್ಗಗಳಿಂದ ಬರುತ್ತದೆ. ಸಂರಕ್ಷಿತವಲ್ಲದ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವುದರಿಂದ, ಇನ್ನೊಬ್ಬರಿಗೆ ಇಂಜೆಕ್ಷನ್ ಮಾಡಿದ ಸಿರಂಜಿಗಳಿಂದ, ಅಕಸ್ಮಾತ್ ತಾಯಿಗೆ ಏನಾದರೂ HIV ಇದ್ದರೆ ಆ ತಾಯಿ ಮಗುವಿಗೆ ಜನ್ಮ ನೀಡುವ ಮೂಲಕ ಮಗುವಿಗೆ HIV ಬರುವ ಸಾಧ್ಯತೆ ಇರುತ್ತದೆ. ಇದನ್ನು ತಡೆಗಟ್ಟಬಹುದಾದ ಕ್ರಮ ಸುರಕ್ಷಿತ ಲೈಂಗಿಕ ಕ್ರಿಯೆ. ಒಬ್ಬರು ಮಾಡಿದ ಇಂಜೆಕ್ಷನ್ಗಳನ್ನು ಬಳಸದಿರುವುದು. ಭಾರತದಲ್ಲಿ HIV ಪ್ರಕರಣಗಳು ಇದುವರೆಗೂ ಹೆಚ್ಚುತ್ತಲೇ ಇತ್ತು. ಆದರೆ ತಡೆಗಟ್ಟುವ ಕ್ರಮಗಳ ಮೂಲಕ ಶಾಲೆ ಕಾಲೇಜುಗಳಲ್ಲಿ ತಡೆ ಮತ್ತು ನಿಯಂತ್ರಣ ಕಾರ್ಯಕ್ರಮದ ಮೂಲಕ ತಕ್ಕ ಪ್ರಮಾಣದಲ್ಲಿ ಕಡಿಮೆಯಾಗಿವೆ. ಆದರೆ NACO ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಪ್ರಕಾರ 2023ನೇ ಇಸ್ವಿಯಲ್ಲಿ ಸುಮಾರು 25.44 ಲಕ್ಷ ಜನ HIV ಹೊಂದಿದ ಪ್ರಕರಣಗಳಿದ್ದಾವೆ. ಭಾರತದಲ್ಲಿ HIV ಪ್ರಮಾಣ ಕಡಿಮೆ ಆಗ್ತಿದ್ರೂ ಕೂಡ ರಾಜ್ಯಗಳಲ್ಲಿ ಹೆಚ್ಚುತ್ತಲೇ ಇದೆ. ಅಂಥ ರಾಜ್ಯಗಳಲ್ಲಿ ಪ್ರಮುಖ ರಾಜ್ಯಗಳು ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕ, ಮಿಜೋರಾಂ, ಅಸ್ಸಾಂ ಹೀಗೆ ಅನೇಕ ರಾಜ್ಯಗಳಲ್ಲಿ ಹೆಚ್ಚುತ್ತಲೇ ಇದ್ದಾವೆ. ಮಿಜೋರಾಂನಲ್ಲಿ ಇತ್ತೀಚೆಗೆ 2022ರ ವರದಿ ಪ್ರಕಾರ 611 ಕೇಸುಗಳು ಪತ್ತೆಯಾಗಿದ್ದು 259 ಜನ HIV ಮೃತಪಟ್ಟವರಿದ್ದಾರೆ. ಹಾಗೂ ಕರ್ನಾಟಕದಲ್ಲಿ 2023-24ನೇ ಇಸ್ವಿ ವರದಿ ಪ್ರಕಾರ 68,450 HIV ಕೇಸುಗಳು ಪ್ರಕರಣವಾಗಿದ್ದಾವೆ. ಟೋಟಲ್ ಆಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸುಮಾರು 2.8 ಲಕ್ಷ ಜನ HIV ಪ್ರಕರಣಗಳಿದ್ದು ಈಗ ಜೀವನ ಮಾಡ್ತಿದ್ದಾರೆ. ಅಸ್ಸಾಂನಲ್ಲಿ ಕೂಡ HIV ಪ್ರಕರಣಗಳು ಹೆಚ್ಚುತ್ತಲೇ ಇದ್ದಾವೆ. ಆದರೆ ಅಸ್ಸಾಂನಲ್ಲಿ ಅತಿ ಹೆಚ್ಚಾಗಿ IDU ಮುಖಾಂತರ ಅಂದರೆ ಇಂಜೆಕ್ಟಿಂಗ್ ಡ್ರಗ್ ಯೂಸರ್ಸ್ ಮೂಲಕ ಸುಮಾರು 11.24 ಪ್ರಮಾಣ ಏರಿಕೆಯಾಗಿದೆ. ಈ ರೀತಿ HIV ಹರಡಲು ಮುಖ್ಯ ಕಾರಣವಾಗಿ ವೇಶ್ಯಾವಾಟಿಕೆ ವಿಫಲವಾಗಿದೆ. ಸುಮಾರು ಭಾರತದಲ್ಲಿ 9.95 ಲಕ್ಷ ಜನ ವೇಶ್ಯಾವಾಟಿಕೆ ಮಾಡುತ್ತಿದ್ದಾರೆ. ಭಾರತದಲ್ಲಿ ಕೆಲವು ರಾಜ್ಯಗಳಂತೂ ಈ ವೇಶ್ಯಾವಾಟಿಕೆ ಅನ್ನೋದು ಅತಿ ತೀವ್ರ ರೇಖೆಯಲ್ಲಿ ಹೋಗಿದೆ. ಉದಾಹರಣೆ ಅದೇ ಮಿಜೋರಾಂ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು. ಇತ್ತೀಚಿನ ದಿನಗಳಲ್ಲಂತೂ ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು ಇವುಗಳಿಗಂತೂ ವೇಶ್ಯಾವಾಟಿಕೆ ತುಂಬ ಹೆಚ್ಚುತ್ತಲೇ ಹೋಗ್ತಿದೆ. ಆಂಧ್ರ ಪ್ರದೇಶದಲ್ಲಂತೂ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನ ವೇಶ್ಯಾವಾಟಿಕೆ ಮಾಡುತ್ತಿದ್ದಾರೆ. ಆಲ್ಮೋಸ್ಟ್ ಆಲ್ 50% ಜನ ವೇಶ್ಯಾವಾಟಿಕೆ ಮಾಡೋರು ಬೀದಿಗಳಲ್ಲಿ, ರೋಡ್ಗಳಲ್ಲಿ ವೇಶ್ಯಾವಾಟಿಕೆ ಮಾಡ್ತಿದ್ದಾರೆ. ನಮ್ಮ ಕರ್ನಾಟಕ ವಿಷಯಕ್ಕೆ ಬಂದರೆ ವೇಶ್ಯಾವಾಟಿಕೆ ಮಾಡೋರ ಸಂಖ್ಯೆ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚಿದೆ. ಅದರಲ್ಲಿ ವೇಶ್ಯಾವಾಟಿಕೆಯರಿಂದಲೇ ಸುಮಾರು HIV ಪ್ರಕರಣಗಳಲ್ಲಿ 3% ವೇಶ್ಯಾವಾಟಿಕೆಯಿಂದಲೇ ಬರುತ್ತಿದೆ. HIV ತಡೆ ಮತ್ತು ನಿಯಂತ್ರಣದ ಬಗ್ಗೆ NACO ಹಲವು ಕಾರ್ಯಕ್ರಮಗಳು ಜಾರಿಗೆ ತಂದು ತಡೆ ಹಿಡಿಯಲು ನಿಯಂತ್ರಿಸಲು ಪ್ರಯತ್ನಿಸುತ್ತಿದೆ. ಅನೇಕ ಕಾಲೇಜುಗಳಿಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಏಡ್ಸ್ ಮುಕ್ತ ರಾಷ್ಟ್ರವನ್ನಾಗಲು ನಾವೆಲ್ಲರೂ ಸಹಕರಿಸಬೇಕಾಗಿದೆ. ಸರ್ಕಾರ 2030ರ ಹೊತ್ತಿಗೆ ಏಡ್ಸ್ ಮುಕ್ತ ಅಥವಾ ಏಡ್ಸ್ ನಿಯಂತ್ರಣ ರಾಷ್ಟ್ರವನ್ನಾಗಿ ಮಾಡ ಗುರಿ ಇಟ್ಕೊಂಡಾರೆ. ಅದಕ್ಕೆ ನಾವೆಲ್ಲರೂ ಸಹಕರಿಸಬೇಕು. ಇಂದಿನ ಯುವ ಪೀಳಿಗೆ ತಮ್ಮ ಆಕುರದಿಂದ HIVಗೆ ಬಲಿಯಾಗ್ತಿದೆ. ಈ ವಿಡಿಯೋ ಉದ್ದೇಶ ಇಷ್ಟೇ, ಜನಗಳಲ್ಲಿ HIV ಬಗ್ಗೆ ಅರಿವು ಮೂಡಿಸೋದು ಮತ್ತು ತಮ್ಮ ಬಿಚ್ಚಟನನ್ನು HIVಗೆ ಬರದೇ ಇರೋ ರೀತಿ ಎಚ್ಚರಿಕೆ ಕೊಡೋದು. ಇದೇ ರೀತಿ ಇನ್ಫಾರ್ಮೇಟಿವ್ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ವಿಡಿಯೋ ಜೊತೆ ಬರ್ತೀನಿ. ಧನ್ಯವಾದಗಳು.